ರಾಮಾಚಾರಿ ಸೀರಿಯಲ್ ರೌಡಿ ಕೊಟ್ಟೆಯೇಟಿಗೆ ನೆಲಕ್ಕೆ ಬಿದ್ದ ರಾಮಾಚಾರಿ ಮುಂದೇನಾಗುತ್ತೆ? ರಾಮಾಚಾರಿಗೆ ಗಾಯ ಆದಂತೆ ನಾಟಕ ಮಾಡಬೇಕು ಎಂದು ಚಾರು ಹೇಳಿದ ಕಾರಣ ಅವನು ನಾಟಕ ಮಾಡ್ತಾ ಇದ್ದಾನೆ ಅಂತಲೇ ಇನ್ನೊಬ್ಬ ಕೈದಿ ಅಂದುಕೊಂಡಿದ್ದಾನೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ರಾಮಾಚಾರಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅವನು ತುಂಬಾ ನೋವಿನಲ್ಲಿದ್ದಾನೆ. ಆದರೆ ಎಲ್ಲರೂ ಅವನು ನಾಟಕ ಮಾಡ್ತಾ ಇರಬಹುದು ಅಂತ ಅಂದುಕೊಂಡಿದ್ದಾರೆ. ರೌಡಿಗಳು ಅವನನ್ನು ಚೆನ್ನಾಗಿ ಹೊಡೆದಿದ್ದಾರೆ. ಹಾಗಾಗಿ ಅವನ ಪ್ರಜ್ಞೆ ತಪ್ಪಿದೆ. ಇನ್ನು ಇತ್ತ ಚಾರು ಅವನಿಗಾಗಿ ಕಾದಿದ್ದಾಳೆ. ಆದರೆ ರಾಮಾಚಾರಿ ಬರದೇ ಇರುವುದನ್ನು ನೋಡಿ ಅವಳು ಕಂಗಾಲಿಕ್ಕಿದ್ದಾಳೆ. ಅವಳಿಗೆ ಅರ್ಥವೇ ಆಗುತ್ತಿಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ಅಂದುಕೊಳ್ತಾಳೆ. ಯಾಕಂದ್ರೆ ಅವಳು ಭಯ ಆಗ್ತಾ ಇದೆ. ರಾಮಾಚಾರಿಗೆ ಏನೋ ಆಗಿದೆ ಅಂತ ಅವಳಿಗೆ ಅನಿಸ್ತಾ ಇದೆ. ಅದಕ್ಕಾಗಿ ಅವಳು ಆಲೋಚನೆ ಮಾಡುತ್ತಾ ತನಗೆ ತಾನೇ ಧೈರ್ಯ ಹೇಳಿಕೊಳ್ಳುತ್ತಾ ಇದ್ದಾಳೆ. ನಂತರ ಒಳಗಡೆ ರಾಮಾಚಾರಿ ಬಿದ್ದಿರುವುದನ್ನು ನೋಡಿ ಕೆಲವರು ಪೊಲೀಸರನ್ನು ಕರೆದುಕೊಂಡು ಬರ್ತಾರೆ. ಬಂದವರೇ ಅವನನ್ನು ಎಬ್ಬಿಸಲು ಪ್ರಯತ್ನ ಮಾಡ್ತಾರೆ. ಆದರೆ ರಾಮಾಚಾರಿ ಮಾತ್ರ ಹೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ನೀರನ್ನು ಚಿಮುಕಿಸ್ತಾರೆ. ಆದರೂ ರಾಮಾಚಾರಿಗೆ ಎಚ್ಚರ ಆಗೋದಿಲ್ಲ. ನಂತರ ರಾಮಾಚಾರಿಯ ಮೂಗಿನ ಕೈಗೆ ಹಿಡಿದು ನೋಡಿದ್ದಾರೆ. ಅವನು ಉಸಿರಾಡೋದೇ ಇಲ್ಲ. ಏನೂ ಮಾಡಿದ್ರಿ ಇವನಿಗೆ ನಿಜ ಹೇಳಿ ಅಂತಾನೆ ಪೊಲೀಸ್ ಕೇಳುತ್ತಾರೆ. ಚಿಕ್ಕದಾಗಿ ಒಂದು ಏಟು ಕೊಟ್ಟಿದೆ ಸರ್ ಅಂತ ಇನ್ನೊಬ್ಬ ಕೈದಿ ಹೇಳ್ತಾನೆ. ಅಬ್ಬಾ, ರಾಮಾಚಾರಿ ಎಷ್ಟು ಚಂದ ನಾಟಕ ಮಾಡ್ತಾ ಇದ್ದಾನೆ, ಕಲಾವಿದ ಇವನು ಅಂತ ಇನ್ನೊಬ್ಬ ಅಂದುಕೊಳ್ತಾನೆ. ರಾಮಾಚಾರಿ ಉಸಿರು ಆಡ್ತಾ ಇಲ್ಲ ಅನ್ನೋದನ್ನು ಕೇಳಿ ಅವನಿಗೆ ಹೊಡೆದ ರೌಡಿಗಳಿಗೆ ತುಂಬಾ ಖುಷಿಯಾಗುತ್ತದೆ. ಅವನು ನಗ್ತಾ ನಿಂತಿರುತ್ತಾನೆ. ರಾಮಾಚಾರಿಯನ್ನು ಜೈಲಿಂದ ಬಿಡಿಸಿಕೊಂಡು ಹೋಗಲು ಎಲ್ಲ ರೀತಿಯಲ್ಲಿ ಚಾರು ಸಿದ್ಧತೆ ನಡೆಸಿದ್ದಾಳೆ. ನೀನು ಹೇಗಾದರೂ ಮಾಡಿ ನಿನಗೆ ಇಂಜುರಿ ಮಾಡಿಕೊಂಡು ಆಸ್ಪತ್ರೆಗೆ ಬರಬೇಕು. ಬಂದ ನಂತರ ಅಲ್ಲಿಂದ ನಿನ್ನನ್ನು ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಚಾರು ಭರವಸೆ ನೀಡುತ್ತಿದ್ದಾಳೆ. ಅವಳ ಮಾತಿಗೆ ರಾಮಾಚಾರಿ ಸಹಮತವಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.